ಅಲ್ಲೇ ಕೂತ್ಕೊಬೇಕು. ಕದ್ಲು ಕುಡ್ದು ಬಿದ್ದತ್ತೀಯ ಮುಂದಕ್ಕೆ. ಆಮೇಲೆ ನಿಮ್ಮ ಅಜ್ಜಿ ಇನ್ನೇನಿಲ್ಲ ಅಷ್ಟೇ, ನನ್ನ ಮೊಮ್ಮಗನ ಬೀಳ್ಸ್ಬಿಟ್ರಾ ಅಂತಾಳೆ. ಏನು ತಾತನ ಮೊಮ್ಮಗಳ ಮೇಲಕ್ಕೆ ಬಂದ್ಬಿಟ್ಟಿದ್ದೀರಿ? ಜಾನು ಜಾನು ಹಂಗೆಲ್ಲ ಜರ್ಕೂಡ್ದಮ್ಮ, ಹಂಗೆಲ್ಲ ಜರ್ಕೂಡ್ದು ಅಲ್ಲೇ ಕುತ್ಕೊಬೇಕು. ಬಿದ್ದತ್ತೀಯ ಹಬ್ಬತ್ತೈತೆ. ಏನು ಇವತ್ತು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ಎಲ್ಲ ನಮ್ಮನೇನಲ್ಲ, ಎಲ್ಲಿ ಕೂತ್ಕೊಂಡ್ರಿ? ಏನು ಆ ಮನೆ ಹತ್ರಕ್ಕೆ ಹೋಗಿದ್ದೀರಾ? ಕವಿತಾ ಏನು ಮಾಡ್ತಾವಳೆ? ಹೋಗಿಲ್ಲ, ಫೋನ್ ಮಾಡಿದ್ದೆ. ಏನೋ ಅನ್ನ ಏನೋ ಮಾಡ್ತಾವನಂತೆ. ಕವಿತಾ ಕುತ್ಕೊಂಡವಳಂತೆ, ಮಾಡ್ತಾವನಂತೆ. ಮನೆ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ಗುಜ್ಜೋದು ಎಲ್ಲ ಮಾಡ್ತಾವನಂತೆ. ಮಾಡಲಿ ಅಷ್ಟು ತಲೆ ಕೆತ್ತಬೇಕು ಅವನ್ಕ. ಎಲ್ಲ ಈ ವಿಜಯ್ ಮಾಡಿದ ಕೆಲಸ. ಅವನ್ನ ಸೋಂಬೇರಿ ಮಾಡಿಬಿಟ್ಟ. ಅಲ್ಲಿ ಸುತ್ತಾಡೋದು ಇಲ್ಲಿ ಸುತ್ತಾಡೋದು. ಮದುವೆಗೆ ಮುಂಚೆನೇ ಆಫೀಸ್ ಕೆಲಸ ಅದು ಇದು ಅಂತ ಒಂದು ಸ್ವಲ್ಪ ಜವಾಬ್ದಾರಿ ಕೊಟ್ಟಿದ್ದಿದ್ರೆ ಅವ್ನು ಹಿಂಗೆ ಆತ ಇರಲಿಲ್ಲ. ಇರ್ಲಿನಪ್ಪ, ಇರ್ಲಿ ಬಿಡಪ್ಪ, ಪರವಾಗಿಲ್ಲ ಅಂತ ಇವತ್ತು ಸೋಂಬೇರಿ ಆಗೋದ. ಹಲೋ ಹೇಳಮ್ಮ, ಏನು ಮಾಡ್ತಾ ಇದೆಯಮ್ಮ? ಏನು ಮಾಡಲಮ್ಮ, ಸುಮ್ಮನೆ ಕುತ್ಕೊಂಡಿದ್ದೀನಿ. ಚಂದ್ರಮ್ಮನ ಅಡುಗೆ ಮಾಡ್ತಾವಳೆ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ನಾನಮ್ಮ ಸವಿತಾ ಅಡುಗೆ ಮಾಡ್ತಾವಳೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ, ಮಗುನ ಆಡಿಸ್ಕೊಂಡು ಇಬ್ರು. ಏನಮ್ಮ ಫೋನ್ ಮಾಡಿದ್ಯಾ? ಲೇ ಅಖಿಲ, ನೆನೆ ನಿಮ್ಮ ಮಾವನು ಹೋಗ್ಬಿಟ್ನಂತೆ. ಮಾವನು ಹೋಗ್ಬಿಟ್ನಂತೆ? ಯಾರಮ್ಮ ಹೇಳಿತ್ತು? ಯಾವಾಗ? ನೆನ್ನೆ ಅಂತೆ. ಮೊನ್ನೆ ಕೂಡ ಹೇಳಿಲ್ಲ ನೋಡು. ಅವಳು ಮಗಳು ಎಂಥವಳು ಇರಬೇಕು. ಒಂದು ಮಾತು ಹೇಳಿದಿದ್ರೆ ಏನಾಯ್ತಾಯ್ತಾ? ಎಷ್ಟು ವರ್ಷ ನಮ್ಮನೆಗೆ ಇದ್ನು, ನಾನು ಎಷ್ಟು ಸಾಕಿಲ್ಲ. ಹಾಂ, ಒಂದು ಮಾತು ಅತ್ತೆ ಹಿಂಗಾಗೈತೆ ಬಾ ಅಂತ ಒಂದು ಮಾತು ಹೇಳೋದು ಬೇಡ. ನೆನ್ನೆನೆ ಮೊನ್ನೆ ಮಾಡಿಬಿಟ್ರಂತೆ. ಏನೋ ಹಾರ್ಟ್ ಅಟ್ಯಾಕ್ ಅಂತಮ್ಮ. ಚೆನ್ನಾಗೇ ಇದ್ನಲ್ಲ, ಗುಂಡ್ಕಲ್ಲಿದ್ದಂಗೆ. ಅವತ್ತು ಪೊಲೀಸ್ ಸ್ಟೇಷನಾಗಿಂದ ಹೋದನು. ತಿರ್ಗಿ ನಮ್ಮ ಮನೆ ಕಡೆನೇ ಬರಿಲ್ಲ. ಬರ್ತಾನೇನೋ ಅಂತ ಅನ್ಕೊಂಡಿದ್ನೆ, ಬರೋ ಇಲ್ಲ. ಅದು ಅವ್ರು ಹೇಳಿಲ್ಲಮ್ಮ, ಯಾರೋ ಊರಾಗ್ನವ್ರು ಹೇಳಿದ್ರು. ಅವನ ಮಗನ ಫ್ರೆಂಡ್ಗಳಿಗೆ ಯಾರಿಗೋ ಫೋನ್ ಮಾಡಿದ್ನಂತ. ಅವನಿದ್ನಲ್ಲ, ಅವನ ಜೊತೆಗೆ ಆ ಹುಡುಗನು ಅವನು ಫೋನ್ ಮಾಡಿದರೆ ಅವ್ರು ನಂಗೆ ಕೂಡ ಅಂದರು. ಯಾಕೋ ಅವ್ನು ಹೇಳ್ದಾಗಿಂದ ಬೇಜಾರತ್ತಿತ್ತಕ್ಕಿಲ್ಲ, ಮನ್ಸಿಲ್ಲ. ನೆನ್ನೆನೇ ಮಣ್ಣಾಗೋಯ್ತಂತೇನಮ್ಮ? ಹ್ಞೂನಮ್ಮ, ನೆನ್ನೆನೆ ಮಣ್ಣಾಗೋಯ್ತಂತೆ. ಅಲ್ಲ ನಮ್ಗೆಲ್ಲ ಬೇಡ ಬಿಡು. ನಿಂಕನ ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ. ಅಣ್ಣ ಅಂತ ಎಷ್ಟು ಸೌಕರ್ಯ ಮಾಡ್ತೈತೆ. ಹಾಂ, ಒಂದು ಮಾತನ್ನ ಹೇಳ್ಬೇಡ ಅವಳು. ನಮ್ಮ ಅತ್ತೆ ಕೇಳೋಣಪ್ಪ, ಎಷ್ಟು ದಿನ ನಮ್ಮ ಅಪ್ಪನ ಸಾಕವಳೆ ಅನ್ನೋದು ಜ್ಞಾನ ಇಲ್ಲ ಅವಳ್ಕ. ಅಯ್ಯ, ಎಲ್ಲ ನೋಡ್ಕೊಂಡ್ಲಿ ಬಿಡೆ, ಏನು ಮಾಡೋಕ್ಕತ್ತೈತೆ. ನಿಂಕನ ಒಂದು ಮಾತು ಹೇಳ್ಬೇಕಾಗಿತ್ತಮ್ಮ. ಅಪ್ಪನಲ್ಲಮ್ಮ? ನೀವು ಅಪ್ಪನ ತೋಟದ ಹತ್ರಕ್ಕೆ ಹೋದ್ರಮ್ಮ. ಇವತ್ತು ಯಾರೋ ಒಂದು ಇಬ್ಬರೇ ಕೂಲಿಯವ್ರು ಬಂದವ್ರಂತೆ, ತೋಟದ ಹತ್ರಕ್ಕೆ ಹೋದ್ರು. ಏನು ಈ ನಡುವೆ ನಿಮ್ಮ ಅಪ್ಪನ ಕೈಗೂ ಏನು ಕೆಲಸ ಮಾಡೋಕ್ಕಾಗಲ್ಲಮ್ಮ. ನಾನು ಹೇಳಲ್ಲ ಅಮ್ಮ, ಏನಕ್ಕಮ್ಮ ಇವೆಲ್ಲ ಜಂಜಾಟಗಳು? ಆರಾಮಾಗಿರಮ್ಮ ಅಂದರೆ ನೀವಿಬ್ರು ಕೇಳಬೇಕಲ್ಲ. ಅಯ್ಯೋ, ಅವತ್ತು ನಿಂಕ ಮಾಡಿ ಇವಾಗ ಕೂತ್ಕ ಅಂತಂದ್ರೆ ಆತದ? ಏನು ಮಾಡೋಕ್ಕಾಗಲ್ಲ, ಕೈಲಾದಷ್ಟು ಮಾಡ್ತಾ ಇರಬೇಕು. ಕವಿತಕ್ಕೆ ಇವಾಗ ಇನ್ನೇನು ಹೆರಿಗೆ ಟೈಮ್ ಅಲ್ಲ? ಹ್ಞೂನಮ್ಮ, ಹೆರಿಗೆ ಟೈಮು. ಮೊಮ್ಮಗನು ನಾನು ಬೇರೆ ಇರ್ತೀನಿ ಅಂತ ಹೋಗೋನೆ. ಆ ಮನೆಗೆ ಅವನೇ, ಹಳೆ ಮನೆಗ. ಹಾಕೋಕ್ಕಾಗಿಲ್ಲ ಏನಂತ ತಗೊಂಡು ಸರಿಯಾಗಿ. ಇವಾಗ ಬಸ್ರೆನ್ಸು ಏನೋ ಹೆಚ್ಚಾಯ್ತು ಕಮ್ಮಿ ಆಯಿತು? ಹಾಂ, ಅವಳನ್ನ ಕರ್ಕೊಂಡು ಬೇರೆ ಹೋಗೋನೆ. ಆ ಬತ್ತಿನ ತಡಿ, ಅವ್ನು ಕೇಳ್ತೀನಿ ಸರಿಯಾಗಿ. ಏನು ಬೇಡ ಕಲ್ತಿರಮ್ಮ, ಒಂದೆರಡು ದಿವಸ ಅನುಭವಿಸಿದ್ರೆ ಅವಾಗ ಎಲ್ಲರ ಬೆಲೆನೂ ತಿಳಿತದ ಅವನ್ಕ. ವಿಜಯ್ ಹಂಗವನಮ್ಮ, ಹುಷಾರಮ್ಮ ಮಗುವ? ಹ್ಞೂನಮ್ಮ, ಚೆನ್ನಾಗವನಮ್ಮ. ಅವ್ನಿಗೆ 2 ದಿವಸ ರೆಸ್ಟ್ ಕೊಟ್ರೆ ಮಗು ಆರಾಮಾಗಿರ್ಲಿ. ಅವ್ನ ಬುದ್ಧಿ ಬಂದ ಕಾಲದಾಗಿಂದ ಇದೇ ಆಗೋಯ್ತು ಅವನ ಕತೆ. ಏನು ಮಾಡೋಕ್ಕಾಗ್ತದಮ್ಮ. ಅಮ್ಮ ಯಾವಾಗ ಬತ್ತೀಯಮ್ಮ? ಚಂದ್ರಮ್ಮನು ಬರ್ಬೇಕಂತ ಅವಳಮ್ಮ. ಚಂದ್ರಮ್ಮನ ಆ ಮಗನ ಕರ್ಕೊಂಡು 3 ಬರ್ತೀರಿ. ಹೌದೇನೋ? ಬಾಮ ಹಂಗಾದ್ರೆ. ಇರು ಕವಿತಾಗೆ ಹೆರಿಗೆ ಆಗ್ಬಿಡ್ಲಿ. ಹಂಗೆ ಮಗು ನೋಡ್ದಂಗೆ ಆಗ್ತೈತೆ, ನಿಮ್ಮನ್ನು ಮಾತಾಡ್ಸ್ದಂಗೆ ಆಗ್ತದೆ. ಬರ್ತೀನಿ. ಹ್ಞೂ ಸರಮ್ಮ, ಆಯಿತು. ಇನ್ನೇನಮ್ಮ? ಇನ್ನೇನದಮ್ಮ, ಹೇಳ್ಬೇಕು ನೀನು ಎಲ್ಲನೂ. ಹ್ಞೂ ಸರಮ್ಮ, ಆಯಿತು. ಆಗ ಹಿಂಗೆ ನಿಮ್ಮ ಮಾವನ ಸುದ್ದಿ ಹೇಳೋಣ ಅಂತ ಫೋನ್ ಮಾಡಿದ್ನಮ್ಮ. ಹ್ಞೂ ಸರಮ್ಮ. ಏನಂತಕ್ಕಿಲ್ಲ ರೀ, ನಮ್ಮ ಮಾವನು ಹೋಗ್ಬಿಟ್ನಂತ ರೀ. ಒಳ್ಳೆ ಗುಂಡ್ಕಲ್ಲಿದ್ದಂಗಿದ್ವಾ? ಏನಾಗಿತ್ತಂತೆ? ಏನೋ ಹಾರ್ಟ್ ಅಟ್ಯಾಕ್ ಅಂತೆ. ನೆನ್ನೆನೆ ಮಣ್ಣು ಮಾಡಿಬಿಟ್ರಂತೆ. ನಾವು ಅಮ್ಮನವ್ರಿಗೂ ಹೇಳಿಲ್ಲಂತೆ ನೋಡು. ಯಾರೋ ಊರಾಗ್ನವ್ರು ಹೇಳಿದ್ರಂತೆ. ಅಲ್ಲ, ಯಾರಿಗೂ ಬೇಡ, ಒಂದೇ ಒಂದು ಮಾತು ನಿಮ್ಮ ಅಮ್ಮನ ಹೇಳೋದಲ್ಲ. ಏನು ನಿಯತ್ತಿಲ್ದಿದ್ದ ಜನಗಳಮ್ಮ. ಆಯಪ್ಪನ್ಗೋಸ್ಕರ ನಿನ್ನ ಜೊತೆಗೆ ಅದೆಷ್ಟೋ ವರ್ಷ ಮಾತೇ ಬಿಟ್ಬಿಟ್ಟಿದ್ಲ್ವ ನಿಮ್ಮ ಅಮ್ಮನ. ಒಂದು ಮಾತು ಹೇಳ್ಬೇಕಾಗಿತ್ತಾನೆ ನಿಮ್ಮ ಅಮ್ಮನ್ಕ. ಅಯ್ಯ, ಅಂಥ ಜನಗಳು ಏನು ಮಾಡೋಕ್ಕತ್ತಿದ್ ಬಿಡು. ನಮ್ಮ ಬೊಮ್ಮೆ ನೋಡು, ಬೊಮ್ಮೆ ಹೆಂಗೆ ಕುತ್ಕೊಂಡೈತೆ ಬೊಮ್ಮೆ. ಏಯ್ ಕಳಿ. ಅಖಿಲಮ್ಮ ಏನಮ್ಮ ಸೀತಾ? ನಿನ್ನೆಯಿಂದ ಅನ್ನ ಸಾಂಬಾರೆಲ್ಲನೂ ಕಾಣಿಸ್ತಾ ಇಲ್ಲ ಅಖಿಲಮ್ಮ. ಎಷ್ಟೊಂದು ಮಾಡಿರ್ತೀನಲ್ಲ, ಅದ್ರೊಳಗೆ ಅರ್ಧ ತಪ್ಪಲೈತೈತೆ ಅಷ್ಟೇ. ಅನ್ನನೂ ಅಷ್ಟೇ, ಸಾರು ಜಾಸ್ತಿ ಕಲೆ ಆಗ್ತೈತೆ. ಏನಾಗ್ತೈತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಖಿಲಮ್ಮ. ನಾನು ಮಾಡಿಕ್ಬಿಟ್ಟು ಈಚೆಗೆ ಬರೋಸಲೇ ಸಾಂಬಾರು ಇರಲ್ಲ, ಅನ್ನನೂ ಇರಲ್ಲ. ಏನಾಗೈತೆ ಅಂತಲೇ ಗೊತ್ತಿಲ್ಲ. ಇವತ್ತು ಚಪಾತಿ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಒಂದು 12 ಚಪಾತಿ ಮಾಡಿದ್ದೆ. ನೋಡಿದ್ರೆ 2 ಚಪಾತಿ ಅವೆ. ಇನ್ನು 10 ಚಪಾತಿ ಏನಾಯ್ತು ಗೊತ್ತಾಗ್ತಾ ಇಲ್ಲ ಅಖಿಲಮ್ಮ. ಏನಾಗ್ತೈತೆ ನಂಗೆ ಭಯ ಆಗ್ತೈತೆ. ಯಾವಾಗಿಂದ? ನಿನ್ನೆಯಿಂದ ಅಖಿಲಮ್ಮ, ಊಟನೇ ಕಾಣಿಸ್ತಾ ಇಲ್ಲ. ನಿನ್ನೆಯಿಂದನಾ? ಏನು ಸವಿತಾ ಹಿಂಗೆ ಹೇಳ್ತಾ ಇದೆಯಾ? ನಂಗೆ ಯಾಕೋ ದಿಗ್ಲಾತೈತೆ.
ಅಯ್ಯೋ ಎಷ್ಟು ಮಾಡಿದ್ಯೋ ಏನೋ ನೋಡಮ್ಮ, ಕಮ್ಮಿ ಏನೇನು ಮಾಡಿದ್ಯೋ ಏನೋ, ಅದಕ್ಕೆ ಖಾಲಿ ಆಗಿರ್ಬೇಕು. ಒಂದು ಚೌಟ ಕಮ್ಮಿ ಮಾಡಿದ್ರೆ ಒಂದು ಚೌಟ ಹಾಕೊಂಡ್ರು ಬರೀ ತಪ್ಪಲೇನೋ ಕಾಣಿಸ್ತೈತೆ, ಏನಾಗಿತ್ತೈತೆ? ಇಲ್ಲ ಮವ, ನಂಗೆ ಕರೆಕ್ಟಾಗೇ ಇಕ್ಕೋದು 2.5 ಪಾವು ಅಕ್ಕಿ. ನನ್ಗೆ ಗೊತ್ತಾದೈತೆ ಮವ ಎಷ್ಟಿರ್ತಾಯಿತ್ತು ಏನು ಅಂತಂದ್ಬಿಟ್ಟು. ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಸವಿತಾ. ಊಟ ಹ್ಞೂ ಹಾಕಿಲ್ಲಮ್ಮ. ನಾನು ಈಚೆಗೆ ಬರೋಷ್ಟಲ್ಲೇ ತಪ್ಲೆಗೆ ಅನ್ನನೂ ಖಾಲಿ, ಸಾರು ಖಾಲಿ, ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಇರ್ತೈತೆ. ಇವತ್ತು ಅನ್ನ ಹಂಗೆ ಐತೆ, ಸಾರೆಲ್ಲ ಖಾಲಿ ಆಗೈತೆ, ಚಪಾತಿನೂ ಇಲ್ಲ ಹಾಕಿಲ್ಲಮ್ಮ, ಪಲ್ಯನೂ ಇಲ್ಲ. ಅಯ್ಯೋ ಇದೇನಿದು ಗಾಚಾರ ಹಿಂಗೆ ಹೇಳ್ತಾ ಇದೀಯಾ ಸವಿತಾ? ನಮ್ಮ ಅಮ್ಮನ ಬೇರೆ ಇವಾಗ ಫೋನ್ ಮಾಡಿದ್ಲು. ನಮ್ಮ ಮಾವನು ನೆನ್ನೆ ಸತ್ತೋದಂತೆ. ಏನು ದೆವ್ವಾಗಿವಾಗಿ ಬಂದು ಇಲ್ಲಿ ಸೇರ್ಕೊಂಬಿಟ್ನ ಏನು? ಹಾಂ, ಅಪ್ಪನ ಊಟ ಅಂತಂದರೆ ಆಸೆ ಜಾಸ್ತಿ. ಜಾಸ್ತಿ ಊಟ ತಿನ್ನೋದು, ದಿನಕ್ಕೆ 4-5 ಕಿತ್ತ ಊಟ ತಿನ್ನೋನು. ಏನೋ ಆಗೈತಮ್ಮ ಈ ಮನೆಕ, ನಂಗೆ ದಿಗ್ಲಾತೈತೆ. ನಿಜನ ಹಾಕಿಲ್ಲಮ್ಮ? ಹಾಂ, ದೇವ್ಗಳು ಊಟ ತಿಂತವ? ಹ್ಞೂನಮ್ಮ, ದೇವ್ಗಳು ಊಟ ತಿಂತವೆ. ಯಾಕೆ ತಿನ್ನಲ್ಲ? ತಿಂತವೆ. ನಮ್ಮ ಮಾವನ್ಗೆ ಊಟ ಅಂದರೆ ಬಲೆ ಆಸೆ. ನಮ್ಮ ಅಮ್ಮನ ಮಾಡಿ ಮಾಡಿ ಇಕ್ಕೊಳ್ಳು, ಇನ್ನೂ ಬೇಕು ಅನ್ನೋನು. ಏನೋ ನಮ್ಮ ಮಾವಂದೇ ಅಮ್ಮ ಇದು. ಹಾಂ, ಏನು ಮಾಡೋದು? ಒಳ್ಳೆ ಕೆಲಸ ಐತಲ್ಲ, ಯಾವತ್ತೂ ಹಿಂಗಾಗಿಲ್ಲಲ್ಲ ನಮ್ಮ ಮನೆಗೆ. ಊಟ ಕಾಣಿಸ್ತಾ ಇಲ್ಲ ಅಂತಂದರೆ ಏನು ಅನ್ಕೊಳೋದು? ಇಲ್ದಿದ್ದೆಲ್ಲ ಹೇಳಿ ಹುಡುಗರಿಗೆಲ್ಲ ದಿಗ್ಲಿಕ್ಸ್ಬೇಡ, ಸುಮ್ಮನೆ ಇರು ನೀನು. ದೆವ್ವ ಬಂದ್ಬಿಡ್ತದೆ, ದೆವ್ವ ಊಟ ತಿನ್ನಕ್ಕ. ನಿಮ್ಮ ಅತ್ತೆ ಮಾತು ಕೇಳಬೇಡ, ಸುಮ್ಮನೆ ಇರಮ್ಮ. ಯಾವ ದೆವ್ವನೂ ಇಲ್ಲ, ಯಾವ ಪಿಸಾಸಿನೂ ಇಲ್ಲ. ಏನೋ ಕಮ್ಮಿ ಮಾಡಿತ್ತೀನೋ ನೋಡ್ಕೊಂಡು ಮಾಡಮ್ಮ ನಾಳೆಯಿಂದ. ಇವತ್ತು ಆಗೋಯ್ತವಾ? ಇಲ್ಲ ಮವ, ನನಗೆ ಅಡುಗೆ ಮಾಡೋಳು ನನಗೆ ಗೊತ್ತಾಗಲ್ಲ. ನಾನು ಎಷ್ಟು ಮಾಡಿರ್ತೀನಿ, ಎಷ್ಟಿತ್ತೈತೆ ಅಂತ. ಮನೆಗೆ ಊಟ ಕಾಣಿಸ್ತಾ ಇಲ್ಲ ಮವ. ನಾನು ಇಷ್ಟಿನಿಂದ ಹೇಳ್ತಿದ್ದು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ರಿ. ಊಟ ಕಾಣಿಸ್ತಾ ಇಲ್ಲ ಇವತ್ತು. ಚಪಾತಿ ಇಲ್ಲ, ಸಾಂಬಾರಿಲ್ಲ, ಪಲ್ಯನೂ ಇಲ್ಲ, ಎಲ್ಲ ಕಡಿಮೆ ಐತೆ. ಬೆಳಗ್ಗೆ ಇವರೊಬ್ಬರು ಊಟ ಮಾಡ್ಕೊಂಡು ಆಫೀಸ್ಗೆ ಹೋಗಿದ್ದಷ್ಟೇ. ಇನ್ನು ಯಾರು ನೀವು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ಸವಿತಾ, ನೆನ್ನೆ ಅಂತೆ ನಮ್ಮ ಮಾವನ ಸತ್ತೋಗಿರೋದು ಹಾರ್ಟ್ ಅಟ್ಯಾಕ್ ಆಗಿ. ನೆನ್ನೆಯಿಂದನೇ ಊಟ ಕಾಣಿಸ್ತಾ ಇಲ್ಲ ಅಂತಂದರೆ ಏನೋ ಇಲ್ಲೇ ಬಂದು ಸೇರ್ಕೊಂಬಿಟ್ಟವನಲ್ಲ ಸವಿತಾ. ಒಳ್ಳೆ ಕೆಲಸ ಆಗೋಯ್ತು. ಹಾಂ, ಏನು ಮಾಡೋದು? ಅಖಿಲಮ್ಮ, ನಮ್ಮೂರಾಗ ಒಬ್ಬ ಅಪ್ಪನು ದೆವ್ವ ಓಡಿಸೋ ಒಬ್ಬ ಅಪ್ಪನವನೇ. ಅಪ್ಪನ ಕರ್ಸೋಣ ಹೋಗ್ಲಿ? ಅಯ್ಯೋ ಇದೆಂತ ಕತೆ ಇದು? ಹಾಂ, ನಿಮ್ಮಿಬ್ರಿಗೂ ಏನು ತಲೆಗಿಲ್ಲ ಕೆಟ್ಟೈತೆ ಹೆಂಗೆ? ಅಲ್ಲ, ಯಾವುದೋ ಊಟ ಕಮ್ಮಿ ಆಗೈತೆ ಅಂದ್ಬಿಟ್ಟು ದೆವ್ವ ಬಂದು ಸೇರ್ಕೊಂಡೆ ಅಂತ ಒಬ್ಬರು, ಮಂತ್ರವಾದಿನ ಕರ್ಸ್ತೀನಿ ಅಂತ ಒಬ್ಬರು. ಒಳ್ಳೆ ಓರ್ ನೀವು. ಅಲ್ಲ ಮವ, ನನ್ನ ಮದುವೆಯಾಗಿ ಇಷ್ಟು ದಿನ ಆಯ್ತು, ಯಾವತ್ತಾದ್ರೂ ಹೇಳಿದ್ದೀನ ಊಟ ಕಾಣಿಸ್ತಾ ಇಲ್ಲ ಅಂತ? ಅಖಿಲಮ್ಮನ ಹೇಳ್ದಂಗೆ ಏನೋ ಆತಾಯ್ತು ಮವ ಈ ಮನೆಗೆ. ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅಖಿಲಮ್ಮ, ಆಯ್ಪನು ನಮ್ಮ ಮನೆಗೆ ಬಂದು ಅದೇನೋ ಮಾಡಿ ಆ ದೆವ್ವನೆಲ್ಲ ಓಡಿಸ್ತಾನೆ. ಅಖಿಲಮ್ಮ, ನಮ್ಮ ಅಮ್ಮನ ಫೋನ್ ಮಾಡಿ ಕರೆಸ್ಲಾಕಿಲ್ಲಮ್ಮ? ಹ್ಞೂ ಸವಿತಾ, ಹಂಗೆ ಮಾಡು ಸವಿತಾ. ಬೇಡ ಬಿಡು, ನಾನೇ ದಾವಮ್ಮನ ಫೋನ್ ಮಾಡ್ತೀನಿ. ದಾವಮ್ಮನಿಗೆಲ್ಲ ವಿಷಯ ಹೇಳ್ತೀನಿ. ನಾನೇ ಕರೆಸ್ತೀನಿ. ನೀನೇನು ಫೋನ್ ಮಾಡೋಕ್ಕೆ ಹೋಗಬೇಡ, ನಾನೇ ಫೋನ್ ಮಾಡಿ ಎಲ್ಲ ಹೇಳ್ತೀನಿ. ಅಲ್ಲ, ಇದ್ದಕ್ಕಿದ್ದಂಗೆ ಮನೆಗೆ ಅದು ನೆನ್ನೆಯಿಂದ ಊಟ ಕಾಣಿಸ್ತಾ ಇಲ್ಲ ಅಂತಂದರೆ ನೆನ್ನೆನೇ ಅಂತೆ ನಮ್ಮ ಅವನು ಸತ್ತೋಗಿರೋದು. ಏನಪ್ಪ ಇದು ಹಿಂಗಾಗೋಯ್ತು? ಹಾಂ, ನನಗೆ ಗೊತ್ತಿತ್ತು ಅವನಿಗೆ ನನ್ನ ಮೇಲೆ ಕೋಪ ಜಾಸ್ತಿ. ಇಂಥ ಕಿತಾಪತಿ ಮಾಡ್ತಾನೆ ಅಂತ ಅನ್ಕೊಂಡಿದ್ನೆ. ಸತ್ತ ಮೇಲೆ ನೋಡು, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅವನ್ಕ. ನಮ್ಮ ಮನೆಗೆ ಊಟ ಕತ್ಕೊಂಡು ತಿನ್ನಕ್ಕೆ ಬಂದವನೆ. ಅಯ್ಯೋ, ಅವನು ಹೊಟ್ಟೆ ಉದ್ದೋಗ. ಸರಿ ಅಖಿಲಮ್ಮ, ನಮ್ಮ ಅಮ್ಮನ್ಗೆ ಫೋನ್ ಮಾಡಕ್ಕಿಲ್ಲಮ್ಮ, ಬೇಗ ನಂಗೆ ದಿಗ್ಲಾತೈತೆ. ಅಖಿಲ, ಇಲ್ದಿದ್ದೆಲ್ಲ ಹೇಳಿ ಮಕ್ಳಿಗೆ ದಿಗ್ಲಿಕ್ಸ್ತೀಯ ನೀನು. ಅಯ್ಯ, ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ. ಯಾವತ್ತಾನ ನಮ್ಮ ಮನೆಗೆ ಊಟ ಕಾಣಿಸ್ತಿರಾಗಿರೋದು ನೀವು ನೋಡಿದ್ರಾ? ಹಾಂ, ಏನು ಸುಳ್ಳು ಹೇಳ್ತಾವಳ? ಇಷ್ಟು ವರ್ಷ ಇಲ್ದಿದ್ದು ಇವತ್ತೇನು ಸುಳ್ಳು ಹೇಳೋದು ಅಂಥದ್ದು? ಅದು ಬೇರೆ ನೆನ್ನೆಯಿಂದನೇ ಕಾಣಿಸ್ತಾ ಇಲ್ಲಂತೆ. ನೆನ್ನೆನೇ ನಮ್ಮ ಮಾವನ ಸತ್ತೋಗಿರೋದು. ಇಲ್ಲ, ದಾವಮ್ಮನ್ಕ ಫೋನ್ ಮಾಡಿಬಿಟ್ಟು ಅಯ್ಯಪ್ಪನ ಯಾರನ್ನೋ ಕರೆಸ್ತೀನಿ ಮನೆಕ. ನಿಮ್ಮ ಇಷ್ಟ, ನೀವೇನ ಮಾಡ್ಕೊಳ್ರಮ್ಮ. ನಿಮ್ಗೇನೇನು ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ನೀವು ಸುಮ್ಮನೆ ರೀ.